ವೆಲ್ಕಮ್ ಬ್ಯಾಕ್ ಟು ಜೀವಗಿನಿ ವ್ಲಾಗ್ಸ್. ನಾನು ಇವತ್ತು ಹಾಕ್ತಾ ಇರೋ ಡಿಸೈನ್ಗೆ ನೀಡಲ್ ನಂಬರ್ 10 ಬೇಕು ಮತ್ತು 8 ಲೇಯರ್ ಸಿಲ್ಕ್ ಥ್ರೆಡ್ ಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಮೊದಲಿಗೆ ಸಿಂಗಲ್ ಕ್ರೋಶೆಟಲ್ಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡೆ. 2 ಟೈಮ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ ಆ್ಯಸ್ ಯೂಶ್ವಲ್, ನಿಮ್ಗೆ ಗೊತ್ತು. 2 ಟೈಮ್ಸ್ ಲಾಕ್ ಆದಮೇಲೆ ಇವಾಗ ಮೊದಲಿಗೆ ನಾವು ಬೀಡನ್ನ ಇನ್ಸರ್ಟ್ ಮಾಡಬೇಕು. ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ಈ ಥರ ಲಾಂಗ್ ಬೀಡ್ಸ್ ತೊಗೋತಾ ಇದ್ದೀನಿ ನಾನು. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಯಾರಿಗೆ ತುಂಬ ಬೀಡ್ಸ್ ಎಲ್ಲ ಇಷ್ಟ ಆಗಲ್ಲ ಅವ್ರು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಬೀಡ್ ಲಾಕ್ ಆದಮೇಲೆ ಎಲ್ಲಿ ರೀಚ್ ಆಗುತ್ತೆ ಬೀಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಸಿಂಗಲ್ ಕ್ರೋಶೆಟಲ್ಲಿ ಮಾಡ್ಕೊಂಡಾಗ ಮತ್ತೊಂದು ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಟ್ 2 ಸಿಂಗಲ್ ಕ್ರೋಶೆಟ್ ಆದಮೇಲೆ 6 ಚೈನ್ ಹಾಕೋತಾ ಇದ್ದೀನಿ. ನೋಡಿ ಈ ಥರ 6 ಚೈನ್ ಆದಮೇಲೆ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಬೇಡ, ಒಂಚೂರು ಒಳಗೆ ಯು ಶೇಪ್ ಬರೋ ಥರದಲ್ಲಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಟಲ್ಲಿ 6 ಚೈನ್ನ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. 1 ಸಿಂಗಲ್ ಕ್ರೋಶೆಟ್ ಆಯಿತು, ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. 6 ಚೈನಿಗೆ ಮೊದಲು ಸಿಂಗಲ್ ಕ್ರೋಶೆಟ್ 2, 6 ಚೈನ್ ಆದಮೇಲೆ 2 ಸಿಂಗಲ್ ಕ್ರೋಶೆಟು. ಇವಾಗ ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಆಗಿ ಎಲ್ಲಿಗೆ ಬರುತ್ತೆ ನೋಡಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶೆಟಲ್ಲಿ 1 ಲಾಕ್, ಅದ್ರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆಟ್. ನೋಡಿ ಈ ಥರ ಆಗುತ್ತೆ. ನೆಕ್ಸ್ಟು 6 ಚೈನ್ 1 2 3 4. ಈ ಡಿಸೈನ್ ತುಂಬ ಚೆನ್ನಾಗಿದೆ. 5 6 ಈ ಥರ ಬಂದಾಗ ಅದು ಎಕ್ಸಾಕ್ಟ್ ಬರೋದು ಬೇಡ, ಈ ಥರ ಯು ಶೇಪಲ್ಲಿ ಸ್ವಲ್ಪ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೋಬೇಕು. ಇವಾಗ ಪುನಃ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಇದೇ ಥರ ಬೇಸು ಫುಲ್ಲು ಕಂಟಿನ್ಯೂ ಆಗುತ್ತೆ. ಇದೇ ಥರ ಫಸ್ಟ್ ಸ್ಟೆಪ್ಪು 1 ಬೀಡು 2 ಸಿಂಗಲ್ ಕ್ರೋಶೆಟ್ಟು, 6 ಚೈನು 2 ಸಿಂಗಲ್ ಕ್ರೋಶೆಟ್ಟು. ಇದೇ ಥರ ಫುಲ್ ಬೇಸ್ ಲೈನು ಕಂಪ್ಲೀಟಾಗಿ ಆಗತ್ತೆ. ನೋಡಿ ಇದು ತುಂಬ ಚೆನ್ನಾಗಿದೆ. ಈ ಡಿಸೈನು ಬಿಗಿನರ್ಸು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರನೇ ಫುಲ್ ಕಂಪ್ಲೀಟಾಗಿ ಸ್ಯಾರಿ ಫುಲ್ ಇದೇ ಹಾಕ್ಕೋಬೇಕು. 1 ಬೀಡು 6 ಚೈನ್ ಈ ಥರ ಹಾಕ್ಕೋಬೇಕು. ನೋಡಿ ಸೆಕೆಂಡ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್ ಎಲ್ಲಿ ಲಾಕ್ ಮಾಡಿರ್ತೀನಿ ಅಲ್ಲೇ ಲಾಕ್ ಮಾಡಿಕೊಂಡು ಬೀಡ್ ಸುತ್ತ ಬರೋ ಥರ ಚೈನ್ ಹಾಕ್ಕೋಬೇಕು. ಆಲ್ಮೋಸ್ಟ್ 6 ಚೈನ್ ಇಡ್ಸತ್ತೆ. ಬೀಡ್ ಸುತ್ತ ಬರೋ ಥರ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆಟ್ ಮೇಲೆ ಮೊದಲನೇ ಸಿಂಗಲ್ ಕ್ರೋಶೆಟ್ ಮೇಲೆ ಸಿಂಗಲ್ ಕ್ರೋಶೆಟ್ ಲಾಕ್ ಆಯಿತು. ಇವಾಗ ಏನು ಮಾಡಬೇಕು, ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು 6 ಚೈನ್ ಗ್ಯಾಪಿಗೆ ನಾವಿವಾಗ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ಇವಾಗ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡ್ವಿ. ಇವಾಗ ಒಂದು 3 ಲೂಪ್ಸ್ ಆಯಿತು. 3 ಲೂಪ್ಸಿಂದನೂ ಒಂದೇ ಸರಿ ಥ್ರೆಡ್ನ ತೊಗೊಳ್ಳೋದು, ಹಾಫ್ ಡಬಲ್ ಕ್ರೋಶೆಟ್ ಮಾಡಬೇಕು. ನೋಡಿ ಆ 6 ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯೂಸ್ ಮಾಡಿರೋದು ನಾನು 8 ಲೇಯರ್ 6 ಥ್ರೆಡ್. ನೋಡಿ ಈ ಥರ ಹಾಫ್ ಡಬಲ್ ಕ್ರೋಶೆಟ್. 6 ಚೈನ್ ಗ್ಯಾಪಿಗೆ ನಮಗೆ ಟೋಟಲ್ 10 ಹಾಫ್ ಡಬಲ್ ಕ್ರೋಶೆಟ್ ಇಡ್ಸತ್ತೆ. ಸ್ವಲ್ಪ ಚೈನ್ ಹಾಫ್ ಡಬಲ್ ಕ್ರೋಶೆಟ್ನ ಹಿಂಗೆ ಸರ್ಕಿಸ್ಕೊಂಡು ಹಾಕ್ಕೋಬೇಕು. ಫುಲ್ ಚೈನ ಅದೇ ಥರ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹಾಫ್ ಡಬಲ್ ಕ್ರೋಶೆಟು ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫಿನಿಶಿಂಗ್ ಆದಮೇಲೆ. ನೋಡಿ ಈ ಥರ ಸ್ವಲ್ಪ ಮೂವ್ ಮಾಡಿಕೊಂಡು ಫಿಂಗರಲ್ಲಿ ಇಟ್ಕೊಂಡು ನೀಟಾಗಿ ಫಿಲ್ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶೆಟ್. ನೋಡಿ ಇವಾಗ 10 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಆ ಗ್ಯಾಪಿಗೆ 2 ಮಧ್ಯದಲ್ಲಿ ಲಾಕ್ ಮಾಡಿಕೊಂಡೆ. ಬೀಡ್ ಸುತ್ತ ಇವಾಗ 6 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ 6 ಚೈನ್ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆಟ್ ಮಧ್ಯದಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡಿಕೊಂಡೆ. ಇವಾಗ ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸರಿ ದಾರ ತೊಗೊಂಡು 6 ಚೈನ್ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊಳ್ಳೋದು. ನೋಡಿ ಈ ಥರ 6 ಚೈನ್ ಗ್ಯಾಪಿಗೆ ನಾನು ಟೋಟಲ್ 10 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. 10 ಹಾಫ್ ಡಬಲ್ ಕ್ರೋಶೆಟು. ನೋಡಿ ಈ ಥರ 3 ಲೂಪ್ಸ್ ಇರುತ್ತೆ. 3 ಲೂಪ್ಸಿಂದನೂ ಒಂದೇ ಸರಿ ಥ್ರೆಡ್ನ ತೊಗೋಬೇಕು. ತುಂಬ ಚೆನ್ನಾಗಿದೆ ಈ ಡಿಸೈನು. ನನ್ನ ಚಾನಲ್ಗಿನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಈ ಥರ ಫುಲ್ ಹಾಕೋಬೇಕು. ಸೆಕೆಂಡ್ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಫುಲ್ ಸ್ಯಾರಿ ಇದೇ ಥರ ಹಾಕ್ಕೊಂಡೋಗೋದು, ಹಾಫ್ ಡಬಲ್ ಕ್ರೋಶೆಟ್ನೇ ಹಾಕ್ಕೊಂಡೋಗೋದು. ಬೀಡ್ ಸುತ್ತ ಮಾತ್ರ 6
ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋ ಬೀಡ್ಗೆ 6 ಚೈನ್ ಆಗುತ್ತೆ. ಇನ್ ಕೇಸ್ ನೀವು ಸ್ಮಾಲ್ ಬೀಡ್ ತೊಗೊಂಡಿದ್ರೆ 5 ಚೈನ್ಸ್ ಹಾಕೋಗ್ಬೋದು ಅನಿಸುತ್ತೆ. ನೋಡಿ ಇದೇ ಥರ ಕಂಟಿನ್ಯೂ ಆಗುತ್ತೆ ಫುಲ್ಲು. ನಾನಿದು ಸಿಂಗಲ್ ಕಲರ್ ಯೂಸ್ ಮಾಡಿರೋದು. ಒಂದು ಚೈನ್ ಕುಚ್ ಹಾಕಿದ್ದೀನಿ. ಇದು 2 ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇರೋದು. ಸೊ ವಿಡಿಯೋ ಫುಲ್ ವಾಚ್ ಮಾಡಿ. ಫಿನಿಶಿಂಗ್ ಆದಮೇಲೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವೇ ಅಬ್ಸರ್ವ್ ಮಾಡಿ ಬೇಕಿದ್ರೆ. ನೋಡಿ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಕಾಣಿಸುತ್ತೆ ನಮಗೆ. ನಿಮಗೆ ಬೇಕಿದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು. ಇದು ನಾನು ಆಲ್ರೆಡಿ ಒಂದು ಡಿಸೈನ್ ಮಾಡಿದ್ದೀನಿ. ಇದು 2 ಕಲರ್ಸ್ ಯೂಸ್ ಮಾಡ್ತಾ ಇರೋ ಡಿಸೈನು. ನೋಡಿ ಇವಾಗ ಥರ್ಡ್ ಸ್ಟೆಪ್ ಕೂಡ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಸ್ಟಾರ್ಟ್ ಮಾಡಿ 6 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಬೀಡ್ ಸುತ್ತ 6 ಚೈನ್. ನೆಕ್ಸ್ಟ್ ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಚೈನ್ ಇದೆಯಲ್ಲ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಬರ್ಬೇಕು. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಚೈನ್ ಕಾಣಿಸ್ತಾ ಇದೆ ನೋಡಿ ನಿಮಗೆ ಹೋಲು, ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಮಿಡಲಿಗೆ ಬಂದಾಗ 5 ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತಲ್ಲ, ಆವಾಗ ಒಂದು ಸ್ಮಾಲ್ ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಮಾಲ್ ಮೆಟಲ್ ಬೀಡ್ ಗೋಲ್ಡ್ ಕಲರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸಿಂಪಲಾಗಿ ಚೆನ್ನಾಗಿದೆ ಈ ಡಿಸೈನು, ಬೇಗ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಆದಮೇಲೆ. ನೀವು ನನ್ನ ಪೇಜ್ನ ಫಾಲೋ ಮಾಡಿ, ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಥರ ಹಾಫ್ ಡಬಲ್ ಕ್ರೋಶೆಟ್, ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೇನು ಹಾಫ್ ಡಬಲ್ ಕ್ರೋಶೆಟ್. ತುಂಬ ಈಸಿ ಸ್ಟೆಪ್ಸ್ ಇದೆ ಈ ಡಿಸೈನಲ್ಲಿ, ಬೇಗನೆ ಹಾಕ್ಕೋಬೋದು. ಇದು ನೀವು ಬೇರೆಯವರಿಗೆ ಹಾಕ್ಕೊಟ್ರೆ, ಆರ್ಡರ್ ತೊಗೊಂಡು ಬೇರೆಯವ್ರಿಗೆ ಹಾಕ್ಕೊಟ್ರೆ 350 to 400 ನೀವು ಕಾಸ್ಟ್ನ ಚಾರ್ಜ್ ಮಾಡ್ಕೋಬೋದು. ನೋಡಿ ಇವಾಗ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಲಾಕ್ ಮಾಡಿಕೊಂಡು ಪುನಃ ಬೀಡ್ ಸುತ್ತ ಚೈನ್ ಆದರೂ ಹಾಕ್ಕೋಬೋದು, ಇಲ್ಲ ಆ 6 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು. ಈ ಥರ ಸಿಂಗಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು, ಆರ್ ಚೈನ್ ಆದರೂ ಹಾಕ್ಕೋಬೋದು. ಇದು ನಿಮ್ಮ ಇಷ್ಟ, ಯಾವುದಾದ್ರೂ ಮಾಡ್ಕೋಬೋದು, ಇದೇ ಅದೇ ಅಂತೇನಿಲ್ಲ. ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಮತ್ತೆ ಆರ್ಚ್ನ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಗೋಲ್ಡ್ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಇದೇ ಥರ ಫುಲ್ ಕಂಟಿನ್ಯೂ ಆಗುತ್ತೆ. ನೋಡಿ ಈ ಥರನೇ ಫುಲ್ ಕಂಟಿನ್ಯೂ ಆಗುತ್ತೆ. ಆ 6 ಚೈನ್ ಗ್ಯಾಪ್ ಇದೆಯಲ್ಲ, ಆ 6 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೋಡಿ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಹಾಫ್ ಡಬಲ್ ಕ್ರೋಶೆಟ್. 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಗೋಲ್ಡ್ ಬೀಡ್ನ. ನೀವು ಬೇಕಿದ್ರೆ ಲೀಫ್ ಬೀಡ್ನು ಇನ್ಸರ್ಟ್ ಮಾಡ್ಕೋಬೋದು, ಇಲ್ಲ ಕ್ರಿಸ್ಟಲ್ಸ್ ಇನ್ಸರ್ಟ್ ಮಾಡ್ಕೋಬೋದು, ಇಲ್ಲ ಬೀಡ್ ಬೇಡ ಅಂದರೆ ನೀವು ಜಸ್ಟ್ 2 ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಹಾಗೇನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೀವು ನೋಡಿ ಯಾರಿಗೆಲ್ಲ ಬೀಡ್ಸ್ ಜಾಸ್ತಿ ಇಷ್ಟ ಆಗಲ್ಲ ಅವರು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ನೋಡಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಹಾಫ್ ಡಬಲ್ ಕ್ರೋಶೆಟ್ ಈ ಥರ ಬರುತ್ತೆ. ಮತ್ತು ಬೀಡ್ ಸುತ್ತ ಇರೋ 6 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು, ಇಲ್ಲ 6 ಚೈನ್ ಆದರೂ ಹಾಕೋಬೋದು. ನಾನಿಲ್ಲಿ ಆ 6 ಚೈನ್ಗೆ ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕಂಪ್ಲೀಟ್ ಆಗುತ್ತೆ. ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನಮಗೆ. ಇವಾಗ 6 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ, ಸ್ಟಿಫ್ ಆಗಿರುತ್ತೆ ಈ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗ ಆ ಬೀಡ್ ಕೆಳಗಿರೋ 6 ಚೈನ್ ಗ್ಯಾಪಿಗೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬೇಗನೂ ಹಾಕ್ಕೋಬೋದು. 350 to 400ನ ಚಾರ್ಜ್ ಮಾಡ್ಕೋಬೋದು ಇದು ಆರ್ಡರ್ ತೊಗೊಂಡ್ರೆ. ನೀವೊಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.